ಗೈಸ್, ಎಲ್ಲಿಗೂ ನಮಸ್ಕಾರ. ಎಲ್ಲ ನಮ್ಮ ರೈತ ಬಾಂಧವರಿಗೆ ಹಾಗೂ ಎಲ್ಲ ನಮ್ಮ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಮನೆ ಮಗ ಹರ್ಷಿತ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಸೊ ಗೈಸ್, ಇವತ್ತು ಗೌರಿ ಹಬ್ಬ. ಸೊ ಎಲ್ಲ ನಮ್ಮ ರೈತರಿಗೆ ಮತ್ತು ಕನ್ನಡಿಗರಿಗೆ ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಗೈಸ್, ಇವತ್ತು ಬೆಳಗ್ಗೆ ಗೌರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಶಾಪಿಂಗ್ ಎಲ್ಲ ಇತ್ತು. ಅದಕ್ಕೆ ನಾವು ವ್ಲಾಗ್ ಮಾಡೋಕ್ಕಾಗಿಲ್ಲ, ಸಾರಿ. ಇಲ್ಲ, ಇವಾಗ ಐಟಮ್ಸ್ ಎಲ್ಲ ತಂದಿದ್ದೀವಿ, ಹೂವು, ಹಣ್ಣು, ತರಕಾರಿಗಳು. ನೆನ್ನೆ ಸಂತೆ ತೋರಿಸಿದ್ದೀನಿ. ನೆನ್ನೆ ವ್ಲಾಗ್ನ ಎಂಡ್ ಮಾಡಿದ್ದು ರಾತ್ರಿ. ಸೊ ಇದು ಗೌರಿ ಹಬ್ಬ, ಅದ್ರ ಮಾರನೇ ದಿವಸ ಫಸ್ಟ್ ವ್ಲಾಗ್ ಇದೆಯಲ್ಲ, ಅದು ಈಗ ಸೆಕೆಂಡ್ ವ್ಲಾಗ್ ಇದು, ಅದರದ್ದೇ ಕಂಟಿನ್ಯೂಯೇಷನು. ಸೊ ಇವತ್ತು ಗೌರಿ ಹಬ್ಬ. ಈಗ ಬೆಳಗ್ಗೆ ಎಲ್ಲ ಶಾಪಿಂಗ್ ಆಗಿದೆ. ಸೊ ಇವಾಗ ಬಂದ್ವಿ ಶೆಡ್ಡಿಗೆ. ಈಗ ಈ ಹಸು ಕರು ಹಾಕೋಕ್ಕೆ ಓಡಾಡ್ತಾ ಇದೆ. ಸೊ ಇದು ಮೊನ್ನೆ ಹಾಕುತ್ತೆ ಅಂದ್ಕೊಂಡಿದ್ವಿ, ಮೊನ್ನೆ ಲೈವಲ್ಲಿ ಹಾಕುತ್ತೆ ಅಂತ ಅಂದ್ಕೊಂಡಿದ್ದು ಮೊನ್ನೆ. ಸೊ ಇವತ್ತು ಹಾಕ್ತಾ ಇದೆ. ಪೇನ್ ಸ್ಟಾರ್ಟ್ ಆಗಿದೆ ಗೈಸ್ ಇದಕ್ಕೆ. ಪಾಪ ಅದ್ರ ಮುಖದಲ್ಲಿ ನೋಡಿ, ಅದ್ರ ನೋವು ಎಷ್ಟು ಇದು ಮಾಡ್ತಾ ಇದೆ ಅಂತ. ಸೊ ಇವತ್ತು ಕರು ಹಾಕುತ್ತೆ. ಕರು ಹಾಕೋದನ್ನ ತೋರಿಸ್ತೀನಿ ನೋಡಿ. ಇವತ್ತು ಮೊನ್ನೆ ಹಾಕ್ಬೇಕಾಗಿದ್ದು, ಗೌರಿ ಹಬ್ಬದ ದಿವಸ ಹಾಕಬೇಕು ಅಂತ. ಗೌರಿ ಹಬ್ಬದ ದಿವಸ ಹಾಕೋಕ್ಕೆ ಇಷ್ಟು ದಿವಸ ಕಾಯ್ದಿದೆ ಇದು ಹಸು. ಎಲ್ರೂ ಹೆಣ್ಗರು ಆಗಲಿ ಅಂತಲೇ ಬೇಡ್ಕೊಳ್ಳಿ. ತೋರಿಸ್ತೀನಿ ಕರು ಯಾವ್ದು ಹಾಕಿರುತ್ತೆ ಅಂತ. ಗೈಸ್ ನೋಡಿ, ಅದ್ರ ಪೇಯ್ನ್ ನೋಡಿ ಗೈಸ್, ಅದ್ರದ್ದು ಕಣ್ಣಲ್ಲಿ, ಅದ್ರ ಮುಖದಲ್ಲೇ ಗೊತ್ತಾಗ್ತಿದೆ ಎಷ್ಟು ಪೇಯ್ನ್ ಅಂತ. ಸೊ ಸುಮಾರು ಜನ ಹೆಣ್ಮಕ್ಳು ಸ್ಟ್ರಾಂಗ, ಗಂಡು ಮಕ್ಳು ಸ್ಟ್ರಾಂಗ ಅಂತ ಕೇಳ್ತಾರೆ. ಸೊ ನಾನೀಗ ಯಾವಾಗ ಕೇಳಿದ್ರು ನಾನು ಹೆಣ್ಮಕ್ಳು ಸ್ಟ್ರಾಂಗ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇವುಗಳು ಪಡೋ ಕಷ್ಟ, ಹೆಣ್ಣು ಅನ್ನೋದೇ ಪಡೋ ಕಷ್ಟ ಯಾರು ನಾವು ಗಂಡಸರು ಪಡೋಲ್ಲ. ಗಂಡು ಮಕ್ಕಳು ಇಷ್ಟು ಕಷ್ಟ ನಾವು ಪಡೋದೇ ಇಲ್ಲ. ಇದು ಹಸುನೇ ಆಗಲಿ, ನಮ್ಮ ಯೂನಿವರ್ಸಲ್ಲೇ ಹೆಣ್ಣು ಅನ್ನೋದೇ ಒಂದು ಗ್ರೇಟ್ ಗೈಸ್. ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ. ಸೊ ಓಕೆ, ಈಗ ಇದನ್ನು ಸೇಲ್ ಆಗಿದೆ. ಇವತ್ತು ಕಸ್ಟಮರ್ ಬರ್ತಾರೆ, ಈಗ ರೈತರು ಬರ್ತಾ ಇದ್ದಾರೆ. ತೋರಿಸ್ತೀನಿ ಅದನ್ನು ಈಗ ಬ್ಲಾಗಲ್ಲಿ ಇವತ್ತೇ. ಸೊ ಆನೇನು ಇಷ್ಟಪಟ್ಟಿದ್ದೆ, ಲೈಕ್ ಮಾಡಿದ್ದಾರೆ, ಅದು ಸೇಲ್ ಆಗುತ್ತೆ. ಸೊ ಓಕೆ ಗೈಸ್, ಈಗ ಈ ಕರು ಹಾಕ್ಬೇಕಾರೆ ತೋರಿಸ್ತೀನಿ, ಸಿಗ್ತೀನಿ ಗೈಸ್. ಸೊ ಗೈಸ್, ಈಗ ನಾನು ಮತ್ತು ಮಾಲಾ ಹಸುಗೆ ಕ್ಯಾಲ್ಶಿಯಂ ತರಕ್ಕೆ ಹೋಗ್ತಾ ಇದ್ದೀವಿ. ಈಗ ಹಸು ಕರು ಆಗ್ತಿದೆ, ನಾನು ತೋರಿಸೋನಲ್ಲ, ಅದಕ್ಕೆ ಕ್ಯಾಲ್ಶಿಯಂ ಬೇಕು. ಸೊ ಹಂಗಾಗಿ ಈಗ ಕ್ಯಾಲ್ಶಿಯಂ ತರಕ್ಕೆ ಹೋಗ್ತಾ ಇದ್ದೀವಿ. ಈಗ ಬನ್ನಿ ತೋರಿಸ್ತೀನಿ. ಕ್ಯಾಲ್ಶಿಯಂ ಮೆಡಿಕಲಲ್ಲಿ ಹೋಗಿ ಸಿಗ್ತೀನಿ ಗೈಸ್. ಬಂದಿದ್ದೀವಿ ಇವಾಗ ಮೆಡಿಕಲ್ಗೆ. ಈಗ ಮೆಡಿಕಲು. ಸೊ ಈಗ ಕ್ಯಾಲ್ಶಿಯಂ ತೊಗೊಂಡು ಹೋಗೋಣ. ಅಣ್ಣ, ಕ್ಯಾಲ್ಶಿಯಂ ಹಸುಗೆ ತಿಂಡಿ ಆಯಿತಾ? ಹಾಂ, ಕ್ಯಾಲ್ಶಿಯಂ ಜೆಲು 2 ಕೊಟ್ಬಿಡಿ. ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ನೆನೆಯಿಂದ. ನೀವು ಬರ್ತೀರಿ ಇವಾಗ ವ್ಲಾಗಲ್ಲಿ. ಹಾಯ್ ಮಾಡಿಬಿಡಿ ಹಂಗೆ ಗೈಸ್. ಇವ್ರು ಎಷ್ಟು ಫ್ರೆಂಡ್ಲಿ ಅಂದರೆ ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಇವರು ನೋಡಿ. ಇದು ಕಾರ್ಗಿಲ್ ಕಂಪ್ನಿಯವ್ರದ್ದು ಕ್ಯಾಲ್ಶಿಯಂ. ತೋರಿಸ್ತೀನಿ. ಹಸುಗೆ ಹಾಕೋದು. ಈಗ ಹಸು ಕರು ಹಾಕೋಕ್ಕೆ ಮುಂಚೆ ಒಂದು ಹಾಕ್ತೀವಿ, ಹಸು ಕರು ಹಾಕೋದ್ಮೇಲೆ ಒಂದು ಹಾಕ್ತೀವಿ. ಸೊ ಓಕೆ ಗೈಸ್, ಈಗ ಮನೆಗೆ ಹೋಗಿ ಹಸು ಕರು ಹಾಕೋದನ್ನ ನಾನು ಫುಲ್ ವೀಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಸಿಗೋಣ. ಬಾಯ್ ನಮ್ಮಲ್ಲ. A few moments later. ಗೈಸ್, ಈಗ ಮೆಡಿಕಲಿಂದ ಬಂದೆ. ಸೊ ನೋಡಿ, ಪಾಪ ಪೇನ್ ಶುರು ಆಗಿದೆ ನೋಡಿ, ಬಡ್ಕೊತಾ ಇದೆ ಗೈಸ್. ಸಿಕ್ಕಾಪಟ್ಟೆ ಪೇನ್ ಶುರು ಆಗಿದೆ. ಸೊ ಓಕೆ, ಈಗ ನೋಡಿ ಕ್ಯಾಲ್ಶಿಯಮು, ಇದು ಕ್ಯಾಲ್ಕಪ್ ಜೆಲ್ ಅಂತ ನೋಡಿ. ಕ್ಯಾಲ್ಕಪ್ ಜೆಲ್ ಅಂತ ಇದು 250 ರುಪೀಸ್ ಇರೋದು. 2 ತೊಗೊಂಡ್ರೆ 250 ರುಪೀಸು. 500 ಆಗುತ್ತೆ. 450 ರೂಪೀಸ್ ಡಿಸ್ಕೌಂಟ್ ನಮಗೆ. ಅವ್ರಿಗೆ ಗೊತ್ತಿರೋದು ಪರಿಚಯ ಅಂತ 50 ರೂಪೀಸ್ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಸೊ ಗೈಸ್, ಇದು 2 ಹಾಕಿ ಕರು ಹಾಕೋಕ್ಕೆ ಮುಂಚೆ ಒಂದು ಕ್ಯಾಲ್ಶಿಯಮ್ಮು. ಅದೇನು ಅಂದರೆ ಹಸುಗಳಿಗೆ ಸುಸ್ತಾಗಲ್ಲ, ಮತ್ತು ದೊಡ್ಡ ಹಸುಗಳು ಇರ್ತಾವಲ್ಲ, ಸುಸ್ತಾಗಲ್ಲ ಅಂತ ಹಾಕ್ತೀವಿ ಅಷ್ಟೇ. ಸೊ ಇದು ಕರು ಹಾಕೋಕ್ಕೂ ಮುಂಚೆ ಒಂದು, ಕರು ಹಾಕೋ ಮೇಲೆ ಒಂದು ಹಾಕಿದ್ರೆ ಹಸುಗಳಿಗೆ ಕ್ಯಾಲ್ಶಿಯಮ್ ಕೊರತೆನೇ ಬರೋಲ್ಲ. ಕರು ಹಾಕಿದಾಗ ಕ್ಯಾಲ್ಶಿಯಮ್ ಕೊರತೆನೇ ಜಾಸ್ತಿ ಬರೋದು ಹಸುಗಳಿಗೆ. ಸೊ ಸ್ಟ್ರೆಂತಾಗಿ ಇರ್ತದೆ ಹಸುಗಳು. ಸೊ ಈಗ ಫೀಡ್ ಮಾಡ್ತೀವಿ ಒಂದು. ಸೊ ನೋಡಿ, ಇಲ್ಲಿ ಹೇಗಿದೆ, ವಾಟರ್ ಥರ ಇದೆ. ಈಗ ಹಸುಗೆ ಫೀಡ್ ಮಾಡೋದು. ಸೊ ಕಂಪ್ಲೀಟಾಗಿ ಕುಡಿಸ್ಬೇಕು ಗೈಸ್. ಇದು ಅರ್ಧ ಏನು ಕುಡಿಸೋದಿಲ್ಲ, ಒಂದು ಕಂಪ್ಲೀಟ್ ಬಾಟ್ಲ್ ಹಾಕ್ಬಿಡೋದು ಅಷ್ಟೇ. ಅಷ್ಟೇ. ಈಗ ಮುಗೀತು, ಖಾಲಿ. ಇದು ಒಂದು ಹಾಕಿ ತುಂಬ ಒಳ್ಳೆಯದು. ಸೊ ಓಕೆ ಗೈಸ್, ಸಿಗ್ತೀನಿ. ಕರು ಹಾಕಿದ್ಮೇಲೆ ತೋರಿಸ್ತೀನಿ ನೋಡಿ. ಪಾಪ ಗೈಸ್, ಫುಲ್ ಪೇನ್ ಶುರು ಆಗಿದೆ. ಏನೋ ಮಲ ಪಾಪ ಅನಿಸ್ತಾ ಇದೆಯಾ ಹಸು ನೋಡಿ? ಹಾಂ, ಕ್ಯಾಮ್ರಾ ಮುಂದೆ. ನಮ್ಮ ಹರ್ಷಿ ಡೈರಿ ಫಾರ್ಮ್ ರೈತರು ಇವರೇ ರೈತರು ಮೇಲೆ ಎಲ್ಲ ಫುಲ್ ಪೂರ್ತಿ ಜವಾಬ್ದಾರಿ ಎಲ್ಲ ಇವ್ರದೇ.
ಏನ್ರಿ ರೈಟ್ರೆ ಸಿಗ್ತೀನಿ ಈಗ, ತೋರಿಸ್ತೀನಿ ಈಗ. ಹಸು ಕರು ಹಾಕ್ಬೇಕಾದ್ರೆ ತೋರಿಸ್ತೀನಿ. ಬಾಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್. ನೋಡಿ ಮಾಲನ್ ಕಟಿಂಗ್ ನೋಡಿ ಗೈಸ್. ಯಾವ ಕಟಿಂಗ್ ಇದು? ವಿ ಶೇಪು. ಎಬ್ಬುಲಿ ಅಂತ ಗೈಸ್. ಏನು ಹೆಂಗೆ ತೋರ್ಸು, ಮಗ ತೋರ್ಸು. ಎಬ್ಬುಲಿನಾ? ಎಬ್ಬುಲಿ ನಾನು ಕಟಿಂಗು ಗೈಸ್. ಇವ್ನು ಕ್ಯಾಮ್ರಾ ಮುಂದೆ ಮಾತಾಡೋದು ಅಷ್ಟೇ. ತುಂಬ ಕ್ಲೋಸ್. ನಮ್ಮ ಜೊತೆಲೇ ಇರ್ತಾನೆ, ನಮ್ಮ ಶೆಡ್ಡಲ್ಲೇ ಇರ್ತಾನೆ. ನಾನು ಎಲ್ಲಿಗೋದ್ರೂ ನನ್ನ ಜೊತೆಲೇ ಬರ್ತಾನೆ. ಏನವಲ್ಲ ನಾಚ್ಕೋತಾವನೆ ವಿಡಿಯೋ ಮುಂದೆ. ಪಾಪ ಪೇನ್ ಸ್ಟಾರ್ಟ್ ಆಗಿದೆ. ನೋಡೋಣ ಎಷ್ಟೊತ್ತಾಗುತ್ತೆ ನೋಡೋಣ ಗೈಸ್, ಎಷ್ಟೊತ್ತಿಗೆ ಕರು ಹಾಕುತ್ತೆ ಅಂತ. ಈಗಾಗಲೇ 1 ಅವರ್ ಆಗಿದೆ ಪೇನ್ ಸ್ಟಾರ್ಟ್ ಆಗಿ. 1 ಅವರಿಂದ ಹಿಂಗೆ ಆಡ್ತಾಯಿದೆ. ತೋರಿಸ್ತೀನಿ ಗೈಸ್. ಕಣ್ಣೀರು ಆಗ್ತೈತೆ ಗೈಸ್, ಅಳ್ತೈತೆ. ಸಿಕ್ಕಾಪಟ್ಟೆ ಪೇನ್ ಸ್ಟಾರ್ಟ್ ಆಗಿದೆ ಗೈಸ್. ಅಳ್ತಾ ಇದೆ, ಸಖತ್ ಬಿಡ್ಕೊತದೆ ಪಾಪ. ಅದು ಪೇನು ಅದಕ್ಕೆ ಗೊತ್ತು ಗೈಸ್ ಪಾಪ. ಈಗ ಗಣಪತಿ ಹಬ್ಬಕ್ಕೆ ಗಣಪತಿಗೆ ಗರಿ ಕರ್ಕೊಬರಕ್ಕೆ ಹೋಗ್ತಾ ಇದೀವಿ. ಸೊ ನೋಡಿ ಇವನ ಹೆಸರು ಮೋನ ಅಂತ ನೋಡಿ. ಸಿಂಹ ಬೇಕು. ಟ್ಯಾಟೋ ಬೇರೆ ಮಾಲ ರೆಡಿ ಅವನೇ. ಈಗ ಗಾಡೀಲಿ ಹೋಗಿ ಈಗ ಗರಿ ಕರ್ಕೊಂಡ್ ಬರೋಣ. ಬನ್ನಿ ಹೋಗೋಣ. ಯಾರು ವರ್ಷ ಬರಲ್ವಾ? ಹೋನಾ ಕಾಲೇಜ್ಗೆ ಹೋಗೋಣ. ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಈಗ ತೋರಿಸ್ತೀನಿ ಬನ್ನಿ ಗರಿ ಕಟ್ಕೊ ಬರೋಣ. A few moments later. ಗೈಸ್ ಹೋಗ್ತಾ ಇದ್ದೀವಿ ಇವಾಗ ಆಟೋದಲ್ಲಿ. ಅಲ್ಲ ಗರಿ ಕಡೆ ಹೋಯ್ತಾ ಇದೀವಿ. ಬನ್ನಿ ತೋರಿಸ್ತೀವಿ ಮರ ಯಾರು ಹತ್ತಿದ್ದಾರೆ ಅಂತ. ಮರ ಹತ್ತುತ್ತೀಯ ನೀನು? ಮೋನ ಮೋನ ಮರ ಹತ್ತುತ್ತಾನ? ಗೈಸ್ ನೋಡ್ಕೊಳ್ಳಿ, ಇದೆ ನಮ್ಮ ಊರಿನ ಕೆರೆ. ಈಗ ಇಲ್ಲಿ ಗರಿ ಕಟ್ಕೋಬೇಕು. ಇಲ್ಲಿ ಈ ಕಡೆ ಹೇಳು, ಈ ಕಡೆ ಹೇಳು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಗರಿ ಕಡಿತೀವಿ. ಇವಾಗ ಅಲ್ಲಿ ಹೋಯ್ತದೆ ಆ ಟೈಮಾಗ ನೋಡ್ಕೊಳ್ಳಿ ಹಂಗೆಯ. ಸೊ ಗೈಸ್ ಇದು ಇದೆ ನಮ್ಮೂರು ಕೆರೆ. ಇಲ್ಲೆಲ್ಲ ಕೋಡಿ ಬೀಳುತ್ತೆ. ಕೋಡಿ ಬಿಟ್ಟರೆ ಇಲ್ಲೆಲ್ಲ ಹರಿಯುತ್ತೆ ನೀರು. ಸೊ ಓಕೆ ಫ್ರೆಂಡ್ಸ್, ನೋಡ್ತಾ ಇರಿ ಹಾಗೆ ಗರಿ ಕೀಳೋಣ. ಹೊಲ್ದೊಳಗೆ ಹೊಡಿತಾವನೆ. ಮೇಲೆ ಆಯ್ತು ಬಿಡು, ಅದೇ ಒಳ್ಳೆ ಕೆಲಸ ನಿಂತು. ಈ ಸತ್ತವನೆ ಮರ ಗರಿ ಕಡಿಯೋಕ್ಕೆ. ನಿಧಾನ ಕಣೋ. ಯಾರು ಬರಲೇ ಇಲ್ವ ನಮ್ಮಲ್ಲ. ನಮ್ಮೇ ಜನ ಜೀವ ಔಷಧಿ ಹಿಡಿಯಕ್ಕೆ ಹೋಗೋಣಂತ. ಈ ಸಲ್ಲೋಗಿ ನಿಂತವನೆ, ಕೂತವನೆ. ಇವ್ನು ಕುಡ್ಲೆ ಸಿತವನೆ. ಎಸಿಯಪ್ಪ ಹಿಡ್ದ್ಬಿಟ್ಟಲ್ಲೋ. ಮುನ ಹರ್ಷ ಕಾಲೇಜ್ಗೆ ಹೋಗೋಣ. ಮುನ ಹರ್ಷ ಕಾಲೇಜ್ಗೆ. सूर पर कटिया कहाँ पाज पर है सुड़ी है मैं के आना चाहिए ना गिरी. हाँ सुपर रोड़ा अरे बेबे ಬಿಡು, ಅಲ್ಲೇ ಇರ್ಲಿ ಬಿಡು. ಲಾಸ್ಟಿಗೆ ಹೇಳ್ಕೊಳ್ಳೋಣ. ಬ್ರೈನ್ ಐತಾ ಏನೈತೆ? वो कौन है वो कहाँ से वो आया चारों दिशाओं. ಕೆಡ್ಬಿಡು ಹಂಗೆರಡ. ಹಾ ಇಲ್ಲ ಕಣ, ಟಾರ್ಪಲ್ ಅರ್ಧೋಗೈತೆ. ಆಗುತ್ತಾ? ಎರಡೇ ಬಾ 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 ಸಾಕು. ಕಡೆ ಕಡಿತಿ ಚಾನ್ ಚಾನ್ ಇರೋ ಕಡೆ ಬಾಹುಬಲಿ ಮಲ್ಲ ನೀನು. ಅಲ್ಲೇ ಕಡಿತಾ ಇದೆಯಾ? ಇನ್ನೊಂದು ಬೇರೆ ಮರ ಕತ್ತೀಯಾ?
ಏನ ಎಲ್ಲೆಷ್ಟ ಇಲ್ಲದೆ ಅಯ್ಯೋ ಹೆಂಗೆ ಎನರ್ಜಿ ಹತ್ಬೇಕಾರೆ ಹೆಂಗೋ ಹತ್ಬಿಟ್ಟೆ ಇವಾಗ ಇಳಿಬೇಕಾರೆಲ್ಲ ಗಲಗಲ ಅಂತ ಐತಲ್ಲ ಗುರು ನೀನೇ ತೋಮಲ್ಲ ಯಾಕೆ ತಪ್ಪರ್ಕಳ ಯಾಕೆ ನಮ್ಗೆ ಮರ್ಪರ ತಪ್ಪರ್ಕಳ ಏನಿದು ನಾವು ಗರಿ ನೋಡೋದು ಅಷ್ಟೇ ಇನ್ನ ಮರ ಕಟ್ಟಿಲ್ಲ ತಲೆಗೆಲ್ಲ ಹೊಡ್ಕೊಂಡು ಅನ್ಕೊಳ ಉಯ್ 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 ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಲೋ ಎಲ್ಲಿದೀಯಾ? ವಿಡಿಯೋ ಕಾಲ್ ಮಾಡು ಅತ್ತ ಶಿಷ್ಯ ಕೈ ಕಾಲದ ಮಲ ಹಿಂಗ್ ಹಿಡ್ಕಂಗೆ ಒಳ್ಳೆ ಹಾಕ್ಬಾರ್ದು ಕುಂಚಿಟ್ಟು ಬಿಟ್ಟು ದಬ್ಬಟ್ಟೆ ಓಡ್ಕೊಳಕ್ಕೆ ಹಾಕು ಎಂತ ದೇಳ ಕೊಡಲ್ಲ ಇನ್ಸ್ಟಾಗ್ರಾಮಲ್ಲಿ ಇರ್ತೀಯ ಅಲ್ವಾ ಮಲ ನೀನು ಎಲ್ಲ ನೋಡಿರ್ತೀಯ ಇನ್ಸ್ಟಾಗ್ರಾಮಲ್ಲಿ ಇರ್ತೀಯ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಬೇಗ ಹಸ ಕರ ಆಗ್ತೈತೆ ಬೇಗ ಹೋಗ್ಬೇಕು ನನಗೂ ಟೇಮ್ ಆಯ್ತು ಸ್ನಾನ ಮಾಡಿದ್ರು ಇನ್ನು ಸ್ನಾನ ಮಾಡಿಲ್ವಾ ಮಲ ನಾವೇನ್ ಮಾಡಿದೀವಿ? ನಾನು ಮಾಡಿಲ್ಲ ಕಟಿಂಗ್ ನೋಡ್ದಾ ಅಮ್ಮನ ಎಬ್ಬುಲಿ ಕಟಿಂಗ್ ಬಣ್ಣ ಹೊಡ್ಸೋಣ ಅಂತ ಇದ್ದೆ ಅದು ಕೊಟ್ಟಿ ಅದ ಬಂದು ಹೋಗ್ತಲ್ಲಿ ಅದಕ್ಕೆ ಹೊಡ್ಸಿಲ್ಲ ಯಾವ ಬಣ್ಣ ಹೊಣಿಸ್ತಿದ್ದೆ ನಾನು ಇದು ವೈಟು ಹಂಗೆ ಬರುತ್ತೆ ಬಿಡು ವೈಟೆ ವೈಟ್ ಬಣ್ಣ ಹೊಡ್ಸೋಣ ಅಂತ ಇಲ್ಲಿ ಸಿಂಪಲ್ ಆಗಿ ಕೆಂಚು ಬಣ್ಣ ಹೊಡ್ಸ್ತೆ ಅದು ಕೊಟ್ಟಿ ಅದ ಬತ್ತು ಅಂತಾನೆ ನಟ್ಟ ಹಾಕ್ಬಿಡ್ಬೇಕು ಇವಾಗ ಕುಟ್ಲಿ ಇಟ್ಕೊಂಡಿನ ಹಂಗೆ ಬುಟ್ಟಾಂದ ಹಂಗೆ ಓಡ್ಬೇಕು ಸರಿ ಆಯ್ತು ಎಲ್ಲಿದ್ದೆ ನಾನು 2 ಗಂಟೆ ಟ್ರೈನ್ ಹತ್ತೀನಿ ಅಲ್ಲಿ. ಹಾಂ ಸರಿ ಆಯ್ತು ಬೇಗ ಪಾಪ ಹಾಂ ಸರಿ ಹುಷಾರು ಆಮೇಲೆ ಅಲ್ಲಿ ಅಂದಿಡಿಯರ್ ಬಂದವ್ರಿ ಆಮೇಲೆ ನಿನ್ನೆ ಹಿಡ್ದು ಬಿಟ್ಟಲ್ವ ಮನೇಲಿ ಎಷ್ಟೆಷ್ಟು ತಿಂತಿ ಬಕೆಟ್ ಗಂಟೆ ತಿಂತೀಯಲ್ಲ ಒಂದ್ ಕುಡ್ಲಿ ಸೇಕಾಯ್ತಿಲ್ವಲ್ಲ? ಹಾಂ ನಿನ್ನಷ್ಟು ಎತ್ತರ ನೀನು ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೋನ ಲವಣೆ ಫ್ರೆಂಡ್ಸ್ ಜೂಮ್ ಆಗಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಎಸಿತಾರೆ ಇನ್ನೊಂದು ಚೂರು ಫ್ರೆಂಡ್ ಅವನು ಮಂಗ ಥರ ಆಡ್ತಾನೆ ಅದಕ್ಕೆ ಫ್ರೆಂಡ್ ಅವನಿಗೆ ಫ್ರೆಂಡ್ ಇಲ್ಲಿ ಯಾರ ಕೈಲೋ ಕೂಡ್ಲು ಎಸೆಕೈತಲ್ಲ ನೀವಿದ್ದೆ ಬರ್ತೀರ ಹೊಸಿ ಫ್ರೆಂಡ್ಸ್ ಇವ್ರು ನೋಡಿದ್ದೀರಿ ಗೊತ್ತಲ್ಲ ಚೆನ್ನಾಗೈತೆ ಕಡಿ ಅದೇ ಬಾಹುಬಲಿ ಎತ್ತ ನೋಡಿ ಗೈಸ್ ಇವಾಗ ಬಾಹುಬಲಿ ಕಣಮಲ್ಲ ನೀನು ಎಷ್ಟು 90 ಕೊಡದೆ ಟೈಟಾಗಿ ಬಿದ್ದಾಯ್ತು 4 ಕ್ವಾರ್ಟರ್ ಕುಡಿತಂತೆ. ಅಲ್ಲಲ್ಲಲ್ಲ ಎಳ್ನೀರು ಹಿಂಗ ಕೊಚ್ಚೋದು ಇಲ್ಲಿ ತೂಟ್ ಮಾಡಿದ್ರೆ ಮುಗೀತಲ್ಲ ಇದ್ಯಾವ್ದು ಹೊಸ ಪ್ರತಿಭೆ? ಗೈಸ್ ಬಂದಿರೋದೇ ಬೇರೆಯವ್ರ ಹೊಲಕ್ಕೆ ಅದ್ರಲ್ಲಿ ಬೇರೆ ಎಳ್ನೀರು ಕರ್ಕೊಂಡು ಕುಡಿತಾ ಇದೀವಿ ಎಲ್ಲ ಇಂಥವ್ರ ಸವಾಸ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈಗ ಗರಿ ಎಲ್ಲ ಕಡ್ದಾಯ್ತು ಗರಿ ಎಲ್ಲ ಗಾಡಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಬೇರೆ ಸೊ ಓಕೆ ಗೈಸ್ ಸಿಕ್ತೀನಿ ನೋಡಿ ಹಂಗೆ ಗೈಸ್ ಈಗ ಹಸು ಕರು ಹಾಕ್ತು ಒಂದು ಬ್ಯಾಡ್ ನ್ಯೂಸು ನೋಡಿ ನಾನು ಹೇಳಿದ್ದೆ ಗೈಸ್ 2 ಕರು ಹಾಕುತ್ತೆ ಅಂತ ಹೇಳಿದ್ದೆ ಆದರೆ ಒಂದು ಸತ್ತೋಗಿದೆ 2 ಮೇಲ್ ಕಾಫೆ 2 ಓರ್ಗರುನೆ 2 ಮೇಲೆ ಆಗಿದೆ ಒಂದು ಬದುಕ್ತು ಒಂದು ಚೆನ್ನಾಗಿತ್ತು ಒಂದು ಸತ್ತೋಗ್ಬಿಟ್ಟಿದೆ ಗೈಸ್ ಹುಟ್ತಾನೆ ಸತ್ತೋಗ್ಬಿಟ್ಟಿದೆ ಗೈಸ್ ಇದು ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ಗೌರಿ ಹಬ್ಬದ ದಿವಸ ಅದು ಹೆಣ್ಗರು ಆಗಿಲ್ಲ ಅಂತ ಏನು ಬೇಜಾರಿಲ್ಲ ಓರ್ಗರು ಆದ್ರೂ ಅರೆ ಸತ್ತೋಯ್ತಲ್ಲ ಹುಟ್ತಾನೆ ಸತ್ತೋಗ್ಬಿಡ್ತು ಅದು ಹೇಳಿದ್ರು ಡಾಕ್ಟ್ರು
ಅವಳಿ ಜವಳಿ ಆದರೆ ಟ್ವಿನ್ಸ್ ಇದ್ದರೆ ಅದೇ ಥರ ಅಂತೆ ಆಗೋದು. ಸೊ ಸ್ವಲ್ಪ ಏನಾದರೂ ಡೆಫಿಷಿಯನ್ಸಿ ಇದ್ದರೆ ಹಂಗಾಗುತ್ತಂತೆ. ಸೊ ಸತ್ತೋಯ್ತು, ಮಿಲ್ಕಿಂಗ್ ಮಾಡ್ತಿದ್ದಾರೆ ಇವಾಗ. ಹಾಲು ಚೆನ್ನಾಗಿ ಬರ್ತಾಯಿದೆ, ಅಲ್ಲಿಂದ ಏನು ಟೆನ್ಷನ್ ಇಲ್ಲ, ಎಲ್ಲ ತೊಟ್ಟಲ್ಲೂ ಚೆನ್ನಾಗಿ ಬರ್ತದೆ ಹಾಲು. ಕರು ನೋಡಿ ಸಕ್ಕತ್ತಾಗಿದ್ದಾವೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕರುಗಳು. ಇದೊಂದು ಸತ್ತೇ ಹೋಯ್ತು, ಇದು ಮೇಲ್ ಕಾಫೆ ಬದುಕಿದೆ, ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ನೋಡಿ ಮೂತಿ ಎಲ್ಲ ಫುಲ್ ಪಿಂಕೇ ಇದೆ, ಒಳ್ಳೆ ಪ್ಯೂರ್ HF ಕರು. ಹೆಣ್ಗರು ಆಗಿದ್ರೆ ತುಂಬ ಚೆನ್ನಾಗಿರೋದು ಕರು, ಸಖತ್ತಾಗಿದೆ ಕರು. ಸೊ ನೋಡಿ ನಾನು ನಿಮಗೆ ಹೇಳಿದ್ದೆ ಗೈಸ್, ಟ್ವಿನ್ಸ್ ಇರುತ್ತೆ ಹೊಟ್ಟೆಲ್ಲಿ, ಇದ್ರೊಳಗೆ ಟ್ವಿನ್ಸ್ ಇರೋಂಗಿದೆ ಅಂತ ಹೇಳಿದ್ದೆ. ಸೊ ಟ್ವಿನ್ಸ್ ಏನೋ ಇದೆ, ಆದರೆ ಒಂದು ಸತ್ತೋಯ್ತು. ಇದು ಮೊದಲನೇ ಸೂಲಿಂದನೂ ಎರಡೆರಡು ಕರುನೇ ಹಾಕಿರೋದಂತೆ, ಫೋನ್ ಮಾಡಿದ್ನಲ್ಲ ಗೈಸ್. ಇದು ಪಡ್ಡೆಯಿಂದನೂ ಎರಡೆರಡೇ ಕರು ಹಾಕಿರೋದಂತೆ. ಸೊ ಪಡ್ಡೆಯಿಂದಾಗಿದ್ದನು ಎರಡೆರಡು ಕರು ಹಾಕಿದೆಯಂತೆ. ಟ್ವಿನ್ಸ್ ಹೆಂಗೋ ಆಗಿದೆ, ಆದರೆ ಸತ್ತೋಗ್ಬಿಟ್ಟಿದೆ ಅಷ್ಟೇ ಗೈಸ್. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೂ, ಸಿಕ್ಕಾಪಟ್ಟೆ ಬೇಜಾರಾಯ್ತು. ಇವಾಗ ಮಣ್ಣು ಮಾಡಬೇಕು ಗೈಸ್ ಇದನ್ನು. ಆಕಾರ ನೋಡಿ ತುಂಬ ಚೆನ್ನಾಗಿದೆ, ಹಾಲನ್ನು ಚೆನ್ನಾಗಿ ಕೊಡ್ತಿದೆ. ಸತ್ತೋಗಿರೋದೆ ತುಂಬ ಬೇಜಾರಾಯ್ತು. ಏನು ಮಾಡೋದು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಸೊ ಹಾಲಂತೂ ಚೆನ್ನಾಗಿ ಬರ್ತಿದೆ ಎಲ್ಲ ತೊಟ್ಟಲು. ಸಾಧುಗುಂಡಲು ಇದೆ ಹಸು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಹಾಲು ಕರ್ಸ್ಕೊತಾ ಇದೆ. ಬ್ಯಾಡ್ ಲ್ಯಾಕು ಕರು ಸತ್ತೋಗಿರೋದು ಗೈಸ್. ಏನು ಮಾಡೋಂಗಿಲ್ಲ ಗೈಸ್, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಆಮೇಲೆ ಸಿಗ್ತೀನಿ. ಸೊ ಗೈಸ್ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಅದಕ್ಕೆ ಹಸು ಹಂಗಾಗಿದ್ದಕ್ಕೆ, ಕರು ಸತ್ತೋಗಿದ್ದಕ್ಕೆ ತುಂಬ ಬೇಜಾರಾಯಿತು. ಸೊ ಇವಾಗ ಬೆಳಗ್ಗೆಯಿಂದನೂ ಉಪವಾಸ ಇದ್ವಿ, ಇನ್ನೂ ಏನು ತಿಂಡಿನೂ ತಿಂದಿರಲಿಲ್ಲ. ಯಾಕೆ ಅಂತ ಹೇಳಿದ್ದೆ ನಾನು ನೋಡಿ, ಈಗಾಗಲೇ 3:30 ಆಗಿದೆ, 3:30 ಟೈಮು. ಇವತ್ತು ಉಪವಾಸದ ಹಬ್ಬ ಹೇಳಿದ್ದೆ, ಎಡೆ ಇಡಬೇಕು ನಮ್ಮ ಅವ್ನಿಗೆ ಅಂತ. ಸೊ ಹಂಗಾಗಿ ಉಪವಾಸ ಇದ್ವಿ, ಬೆಳಗ್ಗೆಯಿಂದ ಉಪವಾಸ ಇದ್ವಿ. ಸೊ ಇವಾಗ ಹೊಟ್ಟೆ ಎಲ್ಲ ಅದು ಕರು ಹಾಕಿದ್ದು ಬ್ಲಡ್ ಎಲ್ಲ ನೋಡಿದ್ದಕ್ಕೆ ತಲೆ ಎಲ್ಲ ಸುತ್ತೈತೆ ಗೈಸಿ, ಹೊಟ್ಟೆ ಎಲ್ಲ ಸುತ್ತೈತೆ, ತಲೆ ಎಲ್ಲ ಸುಸ್ತಾಗ್ತೈತೆ. ಸೊ ಈಗ ಇನ್ನೂ ಎಡೆ ಇಡಬೇಕು. ಈಗ ಎಡೆ ಇಡ್ತಾ ಇದ್ದೀವಿ ಗೈಸ್. ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈಗ ಹಸು ಕರು ಹಾಕೋದು ಒಂದೇ ಸತಿಗೆ ಹಾಕ್ಬಿಟ್ಟಿದ್ದೀನಿ ಈಗ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈಗ ನೋಡಿ ಎಡೆ ಇಟ್ಟಿದ್ದೀವಿ, ಬೆಳಗ್ಗೆಯಿಂದನೂ ಉಪವಾಸನೇ ಇರೋದು, ಇನ್ನೂ ಏನೂ ತಿಂದಿಲ್ಲ. ಆ ಕರು ಹಾಕೋದೆಲ್ಲ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಕರುನೂ ಹಂಗಾಯ್ತಂತ. ಸೊ ಅದು ಎರಡೆರಡು ಅವಳಿ ಜವಳಿ ಕರು ಇದ್ದರೆ ಹಂಗೆ ಆಗುತ್ತಂತೆ. ಸೊ ಏನು ಮಾಡೋಂಗಿಲ್ಲ, ನಾನು ಹೇಳಿದ್ದೆ 2 ಕರು ಇದೆ ಅಂತ. 2 ಕರು ಇತ್ತು, ಆದರೆ ಏನು ಮಾಡೋಂಗಿಲ್ಲ, ದುರಾದೃಷ್ಟ 2 ಓರೆಯಾಗಿತ್ತು, ಒಂದು ಸತ್ತೋಯ್ತು, ಒಂದು ಬದುಕಿದೆ. One eternity later. ಗೈಸ್ ಇವತ್ತು ಗಣಪತಿ ನೋಡಕ್ ಬಂದಿದ್ದೀವಿ ಗೈಸ್. ಇವಾಗ ನೋಡಿ, ಈಗ ಈ ಗಣಪತಿ ಮುಚ್ಚಿ ಚೆನ್ನಾಗಿದೆ, ಸೂಪರ್ ಚೆನ್ನಾಗೈತೆ. ಈ ಗಣಪತಿನೇ ಇದು. ನಗುವ ನಮ್ಮ ಜಮಾನ ಗೈಸ್ ನೀವು ಗಣಪತಿ ಕೂರಿಸಿದ್ರೆ ಕಮೆಂಟ್ ಮಾಡಿ ಯಾವ ಊರಿಂದ ನೋಡ್ತಾ ಇದ್ರಿ. ಚೆನ್ನಾಗಿದೆ, ಯಾವ್ದು ಗೊತ್ತು ಅದಾ? ನಮಗೆ ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ, ಅದೇ ಕೇಳ್ಬಿಡು. ಕೊಂಡು ಚೆನ್ನಾಗೈತೆ ಕಳದ್ರು. ಗೈಸ್ ಹೆವಿ ರೇಟ್ ಗೈಸ್, ಗಣಪತಿ ಸಿಕ್ಕಾಪಟ್ಟೆ ರೇಟು. ಅಣ್ಣ ಯಾವುದು ಅಣ್ಣ ಹೇಳಿದಕ್ಕೆ ಗೈಸ್, ಯಾರು ಕಮ್ಮಿ ಗಣಪತಿನೇ ಸಿಗ್ತಾಯಿಲ್ಲ ಗೈಸ್ ನಮ್ಮ ಬಜೆಟಿಗೆ. ಅದು ಒಂಥರ ಚೆನ್ನಾಗೈತೆ, ಅದು ಇಷ್ಟ ಆಯಿತು. ಕಾಲ್ ಮೇಲೆ ಕಾಲಾಗೈತೆ ನೋಡಿ, ಅದು ಅದೇ ಚೆನ್ನಾಗಿತ್ತು ಗೊತ್ತು ಲಾಸ್ಟ್ನೇದು. ಮನ್ಸು ಕೂಡ ಅಲ್ವಾ ನೀನು, ಅದು ತೋರಿಸ್ತೆ, ಅದು ಫೈನಲ್ ಲೈಕ್ ಕೊಡಿ ಅಂತಿ. ಅಷ್ಟೇ ಅದೇ ಚೆನ್ನಾಗೈತೆ ಲಾಸ್ಟ್ನೇದು. ಯಾವ್ದು ಚೆನ್ನಾಗಿತ್ತಾ? ಸುಮಾರು ಇದು ಕವರ್ ಹಾಕಿದ್ದೀರಿ, ಎಲ್ಲ ಆಗೋಗೋದು ಅನ್ಕೊಂಡು ಕವರ್ ಹಾಕಿರೋದಕ್ಕೆ ಮಳೆ ಬರತ್ತೆ ಹಾಕಿರೋದು. ಜಿಯೋ ಯಾವುದು? ಅದೇ ನೋಡಿ, ಅದೇ ಚೆನ್ನಾಗೈತೆ. ಅದು ಚೆನ್ನಾಗದೆ, ಇದು ಚೆನ್ನಾಗವೆ, ಚೆನ್ನಾಗೈತೆ, ಇದು ಇನ್ನೂ ಚೆನ್ನಾಗದೆ, ಇದು ಎಲ್ಲ ಚೆನ್ನಾಗವೆ. ಯಾವುದು ಇದಾ? ಇದಕ್ಕಿಂತ ಅದು ದನ, ಅದು ಕಲರ್ ಚೆನ್ನಾಗದೆ, ದನ ಕಲರ್ ಚೆನ್ನಾಗಿದೆ, ಚೆನ್ನಾಗೈತೆ ಇದು. ಇದು ಕರೆಕ್ಟಾಗಿ ಐತೆ ತಲೆ ಎಲ್ಲ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಸುಮಾರು ಐತೆ, ಇದು ಚೆನ್ನಾಗಿದೆ. ಗೈಸ್ ಈಗ 3-4 ಚೆನ್ನಾಗಿತ್ತು ಬಿಡವೆ.
ಅದರಲ್ಲಿ ಸೆಲೆಕ್ಷನ್ನು ನೋಡ್ತಾ ಇದ್ದೀವಿ. ಆಗೋಯ್ತು ಅವ್ರದ್ದು ಎತ್ತುತ್ತಾ ಇದ್ದಾರೆ. ಗೈಸ್ ಇದು ಈಗ ಕೇಳೋಣ ರೇಟ್ ಎಷ್ಟು. 8,000 ಅಂತ ಗೈಸ್. ಫೈನಲಿ 8 ಆಗ್ಲೇ ಕೇಳ್ಕೊಂಡಲ್ಲ 5 ಅಂತ. ಎಷ್ಟು ಹೇಳಿ ಪಕ್ಕ ಫೈನಲ್ ಅದಕ್ಕೆ ಕಡಿಮೆ ಮಾಡೋದು. ಆಗ್ಲೇ 5 ಹೇಳಿದ್ರಲ್ಲ ಅಣ್ಣ, ಆಗ್ಲೇ 5. ಆಗ್ಲೇ ಬಂದಿದ್ವಿ, ನಾವೇ ಬಂದಿದ್ವಿ. ನಾವು ಬದುಕೋಣ, ನಾವು ಗಣಪತಿ ಸೊ ಗೈಸ್ ಈಗ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಬ್ರಿಗೆ ಗೊತ್ತಿಲ್ದಂಗೆ ಒಬ್ಬೊಬ್ರು ಕೇಳ್ತಾ ಇರೋದು. ಸಕ್ಕದಾಗ ಗೈಸ್ ಅಣ್ಣ. ಫೈನಲ್ ಇಷ್ಟ ಅದೇ ಕೊಡಲ್ಲ ಅಂದ್ಬಿಟ್ರಿ. ಆಯ್ತು ಹಾಂ, 1,000 ಕಮ್ಮಿ ಕೊಟ್ಬೇಡ ಅಷ್ಟೇ ಅಣ್ಣ. ಗೈಸ್ ಈಗ ಮುಗೀತು ಗಣಪತಿ. ಜೀವ ಚೆನ್ನಾಯ್ತಾ ನಮ್ಮನ ಗೈಸ್. ನೋಡಿ ಮಾಲೊಂದೊಂದು ಗಣಪತಿ ಕೊಟ್ಬಿಟ್ಟು ಕೂರ್ಸ್ಬಿಟ್ಟವ್ರೆ. ಹೆಂಗೈತೆ ಗಣಪತಿ? ಇನ್ನೊಂದು ಚಿಕ್ಕ ಗಣಪತಿ ತಗೋಬೇಕಿತ್ತು ಇದ್ರ ಜೊತೆ. ಇಲ್ಲೇ ಅವನಲ್ಲ, ಇವನ್ನೇ ಕೂರ್ಸ್ಬಿಟ್ಟು ಗಣಪತಿ ಆಗೈತೆ. ಸಿಕ್ಕಾಪಟ್ಟೆ ಸಖತ್ ರೇಟ್ ಅಲ್ವಾ? ಓ ಇಲ್ಲಿ ಡೋರ್ಗೆ ಸಿಕ್ಕಿಂಗ್ ಗೈಸ್. ನೆಕ್ಸ್ಟು ಮತ್ತೆ ನೋಡ್ತಾ ಇದ್ದೀವಿ. ಸೊ ಗೈಸ್ ಈಗ ಗಣಪತಿ ತೊಗೊಂಡು ಬಂದ್ವಿ. ಈಗ ವ್ಲಾಗ್ ಮಾಡ್ತಿದ್ವಿ, ಮಿಲ್ಕಿಂಗ್ ಮಾಡ್ತಾ ಇದ್ದೀವಿ. ಕರು ಹಾಕಿತ್ತಲ್ಲ ವಾಪಸ್ಸು ಮಿಲ್ಕಿಂಗ್ ಮಾಡ್ತಾ ಇದ್ದೀವಿ. ಸೊ ಸಿಗ್ತೀನಿ ಗೈಸ್, ಈಗ ಮಿಲ್ಕಿಂಗ್ ಮಾಡಿಬಿಟ್ಟು ಸಿಗ್ತೀನಿ. ಇಲ್ಲಿ ಕರು ಅಲ್ಲಿದೆ, ಸಿಕ್ಕಾಪಟ್ಟೆ ಸಾಧುವಾಗಿದೆ ಗೈಸ್ ಇದು ಹಸು. ಪಿನ್ ಅವೇ ಏನೋ ಕಲಾವು. ಗಣಪತಿ ಡೆಕೋರೇಷನ್ ನಡೀತಾ ಇದೆ. ಇಲ್ಲೇ ಕುಣಿಸೋದು ಗಣಪತಿ 5 ಅಡಿ ಅಂದ್ರಲ್ಲ. ಸೊ ನೋಡಿ ಗೈಸ್ ಈಗ ನಾವು ತಂದಿರೋ ಗಣಪತಿ ಇಲ್ಲಿದೆ. ಇದು ನಮ್ಮ ಗಣಪತಿ. ಇದು ನಮ್ಮ ಊರಲ್ಲಿ ಇನ್ನೊಂದು ಗಣಪತಿ ಕೊಡಿಸ್ತೀವಿ. ಎರಡು ಗಣಪತಿ ಇದೆ ಇವಾಗ. ದೊಡ್ಡ ಗಣಪತಿ ಇದು ಸಿಕ್ಕಾಬಿಟ್ಟೆ. ಈಗ ಡೆಕೋರೇಷನ್ ನಡೀತಾ ಇದೆ. ನಾಳೆ ಗಣಪತಿ ಹಬ್ಬ ತೋರಿಸ್ತೀನಿ. ಗಣೇಶ ಕೂರ್ಸಿದ್ಮೇಲೆ ತೋರಿಸ್ತೀನಿ. ಇದ್ರೆ ನೆಮ್ಮದಿಯಾಗಿರ್ಬೇಕು.